ಇನ್ನು ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ಮಂಜೂರಾದರೂ ಕೂಡ ನಟ ದರ್ಶನ್ಗೆ ಈ ಸಂಕಷ್ಟ ಅನ್ನುವಂಥದ್ದು ತಪ್ತಾ ಇಲ್ವಾ? ಹೀಗೊಂದು ಪ್ರಶ್ನೆ ಮೂಡೋದಕ್ಕೆ ಕಾರಣ ಪೊಲೀಸರು ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಕೆಲವೊಂದು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಅಂದರೆ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರ ಸಿದ್ಧತೆ. ಜಾಮೀನು ಮಂಜೂರಾದರೂ ಕೂಡ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿದ್ರೂ ಕೂಡ ದರ್ಶನ್ಗೆ ಸುಪ್ರೀಂನ ಟೆನ್ಷನ್ ಜೋರಾಗ್ತಾ ಇದೆ. ಕೊಲೆ ಕೇಸಲ್ಲಿ ದರ್ಶನ್ ಅಂಡ್ ಪಟಾಲಂಗೆ ಶಾಕ್ ಕಾದಿದೆಯಾ? ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ತಯಾರಿಯಂತೆ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗಳು ತಯಾರಿ ಮಾಡ್ಕೋತಾ ಇದ್ದಾರೆ. ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಜಾಮೀನು ಕೊಟ್ಟಿರೋದನ್ನು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಹೋಗೋದಕ್ಕೆ ಒಪ್ಪಿಗೆ ಕೊಡಬೇಕು. ಯಾರು? ಗೃಹ ಇಲಾಖೆಗೆ ಪತ್ರವನ್ನು ಬರೀತಾರೆ. ಗೃಹ ಇಲಾಖೆ ಪರ್ಮಿಷನ್ ಕೊಟ್ಟರೆ ಆ ನಂತರ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂತಕ್ಕಂಥ ಮಾಹಿತಿ. ಹಾಗಾಗಿ ಸಾಮಾನ್ಯ ಎಲ್ಲ ಕೇಸ್ಗಳಲ್ಲೂ, ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಈ ರೀತಿ ಆಗುತ್ತೆ, ಕೊಲೆ ಕೇಸ್ಗಳಲ್ಲಿ ಈ ರೀತಿ ಆಗುತ್ತೆ. ಜಾಮೀನು ಕೊಟ್ಟರೆ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಕೊಡದಿದ್ದರೆ ಯಾರು ಆರೋಪಿ ಇರ್ತಾರೆ ಅವರೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರೆ. ಸಹಜವಾದಂತಹ ಪ್ರಕ್ರಿಯೆ. ಬಟ್ ಇದಕ್ಕೆ ಸರ್ಕಾರ, ಪರ್ಟಿಕ್ಯುಲರ್ ಆಗಿ ಗೃಹ ಇಲಾಖೆ ಒಪ್ಪಿಗೆಯನ್ನು ಕೊಡುತ್ತಾ ಅಂತಕ್ಕಂಥದ್ದನ್ನು ನೋಡಬೇಕು. ಇನ್ನೂ ಪತ್ರ ಬರೆದಿಲ್ಲ, ಬರೀತಾರಂತೆ. ಬರೆದ ನಂತರ ಗೃಹ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿದ್ರೆ ಆಮೇಲೆ ಇವರು ಸುಪ್ರೀಂ ಕೋರ್ಟ್ಗೆ ಮೂವ್ ಮಾಡ್ತಾರೆ. ಅಂದರೆ ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಜಾಮೀನನ್ನು ರದ್ದುಗೊಳಿಸಿ ಮತ್ತೆ ಅವರನ್ನು ಜೈಲಿಗೆ ಹಾಕಿಸಬೇಕು ಅಂತಕ್ಕಂಥ ಲೆಕ್ಕಾಚಾರ ಈಗ ಪೊಲೀಸರದ್ದಾಗಿದೆ. ಆ ಟೆನ್ಷನ್ನಲ್ಲೇ ದರ್ಶನ್ ಅವರು ಇದ್ದಾರೆ. ನಿನ್ನೆ ಅವರು ಕೋರ್ಟ್ಗೆ ಹೋಗಿ ಕೋರ್ಟ್ ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ವಾಪಸ್ ಅವರು ಹಾಸ್ಪಿಟಲ್ಗೆ ಹೋಗಿದ್ದು ಇದೇ ಕಾರಣಕ್ಕೆ ಅಂತಲೇ ಒಂದು ಮಾತು ಕೇಳಿಬರ್ತಾ ಇದೆ. ಅದರ್ವೈಸ್ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಿದ್ರು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಗೃಹ ಇಲಾಖೆಯಿಂದ ಒಪ್ಪಿಗೆ ಸಿಗುತ್ತಾ ಸುಪ್ರೀಂ ಕೋರ್ಟ್ಗೆ ಇವ್ರು ಹೋಗ್ತಾರಾ ಅಂತ ಪ್ರಶ್ನೆ. ಯಾಕೆಂದರೆ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಾಗಲೂ ಇದೇ ರೀತಿ ಸುದ್ದಿ ಬಂದಿತ್ತು. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ, ಡಬಲ್ ಬೆಂಚ್ಗೆ ಹೋಗ್ತಾರೋ, ಪೊಲೀಸರು ಗೃಹ ಇಲಾಖೆ ಪರ್ಮಿಷನ್ ಕೊಟ್ಟರೆ ಅಂತ. ಬಟ್ ಅವ್ರು ಹೋಗಲೇ ಇಲ್ಲ. ಈ ಸರ್ತಿ ಹಾಗಾಗುತ್ತಾ ಹೇಗೆ ಅಂತ? ಅರವಿಂದ್, ಈ ಹಿಂದೆ ದರ್ಶನ್ಗೆ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಸಿಕ್ಕಂತಹ ಸಂದರ್ಭದಲ್ಲಿ ಪೊಲೀಸರು ಗೃಹ ಇಲಾಖೆಯಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದಿನ್ನೂ ಕೂಡ ಲಿಸ್ಟ್ ಆಗಿರಲಿಲ್ಲ, ವಿಚಾರಣೆಗೆ ಬಂದಿರಲಿಲ್ಲ. ಅಂದರೆ ಹೈಕೋರ್ಟ್ ಕೊಟ್ಟಂತಹ ಮಧ್ಯಂತರ ಜಾಮೀನನ್ನು ರದ್ದುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವ ಕೆಲಸವನ್ನು ಮಾಡಿದ್ರು. ಇದು ರೋಟೀನ್ ಪ್ರೊಸೀಜರ್. ಇದು ಎಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಂದರೆ ಕೆಳಹಂತದ ನ್ಯಾಯಾಲಯಗಳಲ್ಲಿ ಬೇಲ್ ಏನಾದರೂ ಸಿಕ್ಬಿಟ್ಟಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಮೇಲ್ಮನವಿಯನ್ನು ಸಲ್ಲಿಸೋದು ಇದು ಕಾಮನ್ನು. ಆದರೆ ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂದರೆ ಕ್ರಿಮಿನಲ್ ಪ್ರಕರಣಗಳು ಯಾವಿರುತ್ತವೆ ಅಂಥ ಪ್ರಕರಣಗಳಲ್ಲಿ ಡಬಲ್ ಬೆಂಚ್ಗೆ ಹೋಗೋದಕ್ಕೆ ಬರೋದಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಸದ್ಯ ದರ್ಶನ್ಗೆ ಹೈಕೋರ್ಟ್ನಿಂದ ಈಗಾಗಲೇ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ವ್ಯವಸ್ಥೆಯನ್ನು ಪೊಲೀಸರು ಮಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ಅಡ್ವೊಕೇಟ್ ಜನರಲ್ ರವರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಸಹ ಹಿರಿಯ ಅಧಿಕಾರಿಗಳು ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದರ ಜೊತೆಗೆ ತನಿಖಾಧಿಕಾರಿಗಳ ಜೊತೆ ಹಿರಿಯ ಅಧಿಕಾರಿಗಳು ಒಂದಷ್ಟು ಸಭೆಗಳನ್ನು ಕೂಡ ಮಾಡಿದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅಡ್ವೊಕೇಟ್ ಜನರಲ್ ರವರ ಅಭಿಪ್ರಾಯವನ್ನು ಪಡೆದುಕೊಂಡು, ಕಾನೂನು ಇಲಾಖೆಯಿಂದ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಆ ಬಳಿಕ ಗೃಹ ಇಲಾಖೆಯಿಂದ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು. ಗೃಹ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಂಡಂತಹ ಬಳಿಕ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಮಾಡೋದಕ್ಕೆ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಮಾಡದೆ ಇರೋದಕ್ಕಾಗೋದಿಲ್ಲ. ಈ ಹಿಂದೆ ಸಾಕಷ್ಟು ಪ್ರಕರಣಗಳಲ್ಲಿ ಇದೇ ರೀತಿಯಾಗಿ ಪೊಲೀಸರು ಹೋಗಿದ್ದಾರೆ. ಇನ್ ಕೇಸ್ ಪೊಲೀಸರು ಏನಾದರೂ ಮೇಲ್ಮನವಿಯನ್ನು ಸಲ್ಲಿಸದೆ ಹೋದಂತಹ ಸಂದರ್ಭದಲ್ಲಿ ಅವ್ರಿಗಿಲ್ದಿದ್ದಂತಹ ಪ್ರಕರಣ ನಮಗೆ ಯಾಕೆ ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆ ಆದಂತಹ ಸಾಕಷ್ಟು ಪ್ರಕರಣಗಳನ್ನು ಉದಾಹರಣೆಗೆ ಬರುತ್ತೆ. ಹೀಗಾಗಿಯೇ ಆ ಪ್ರೊಸೀಜರ್ ಏನಿದೆ, ರೂಟೀನ್ ಪ್ರೊಸೀಜರ್, ಇದೀಗ ಹೈಕೋರ್ಟ್ನ ಆ ಜಾಮೀನಿನ ಆದೇಶವನ್ನು ಪ್ರಶ್ನೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಪೊಲೀಸರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಿದ್ದಾರೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಜೈಲಿಂದ ಬಿಡುಗಡೆ ಆಗಿರುವಂತಹ ದರ್ಶನ್ಗೆ ಆತಂಕ ತಪ್ಪಿದ್ದಲ್ಲ, ಯಾವ್ಯಾವ ಕಾರಣಕ್ಕೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಮುಂದುವರಿಸ್ತಾ ಇದ್ವಿ. ಇನ್ನೊಂದು ಕಡೆಗೆ ಟ್ರೀಟ್ಮೆಂಟ್ ಕತೆ ಏನು? ಹಾಗಾದ್ರೆ ಸುಪ್ರೀಂ ಟೆನ್ಷನ್ ಅಲ್ಲಿ ಚಿಕಿತ್ಸೆ ಮುಂದುವರಿಕೆಗೆ ದಾಸ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. BGSನಲ್ಲಿ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸೋದಕ್ಕೆ ದರ್ಶನ್ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರಂತೆ. ಗುರುವಾರದವರೆಗೂ ದರ್ಶನ್ಗೆ BGSನಲ್ಲಿ ಚಿಕಿತ್ಸೆ ಮುಂದುವರಿಬಹುದು ಅನ್ನೋ ಅಂದಾಜಿದೆ. ಬೆನ್ನು ನೋವು ಮತ್ತು ಕಾಲು ನೋವಿಗೆ ಸದ್ಯಕ್ಕೆ ಅವರು ಟ್ರೀಟ್ಮೆಂಟ್ ಅಂತೆ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆ ಆದ್ರೆ ಇವರು ಡಿಸ್ಚಾರ್ಜ್ ಆಗೋದು ಅನುಮಾನ. ಯಾಕೆ ಅನುಮಾನ ಅಂತ ಹೇಳಿದ್ರೆ, ಪ್ರಾಸಿಕ್ಯೂಷನ್ ಕೇಳ್ತಾರಲ್ಲ, ಕಳ್ಳಾಟ ಆಡ್ತಾ ಇದ್ರು ಇಷ್ಟು ದಿವಸ, ನೋಡಿ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದ ತಕ್ಷಣ ಡಿಸ್ಚಾರ್ಜ್ ಆಗ್ಬಿಟ್ರು ಅಂತ ಬೇಲ್ನ ಕ್ಯಾನ್ಸಲ್ ಮಾಡಿಸುವಂತಹ ಸಾಧ್ಯತೆ ಇರುತ್ತೆ. ಅವ್ರಿಗೆ ಅಡ್ವಾಂಟೇಜ್ ಕೊಡಬಾರ್ದು ಅಂತ ಹೇಳಿದ್ರೆ ಇವರು ಆಸ್ಪತ್ರೆಯಲ್ಲೇ ಇರಬೇಕು ಅಂತ. ಸೊ ಪೊಲೀಸರ ನಡೆಯ ಮೇಲೆ ಇವರು ಡಿಸ್ಚಾರ್ಜ್ ಆಗಬೇಕಾ ಆಗಬಾರ್ದಾ ಅನ್ನೋದು ಒಟ್ಟಾರೆಯಾಗಿ ನಿರ್ಧಾರ ಆಗಿರುತ್ತೆ.
ಒನ್ ಆಫ್ ದ ಕೈಂಡ್ ಪ್ರಕರಣ ಇದು ಅಂತ ಹೇಳ್ಬೋದು. ದರ್ಶನ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಲಾಸ್ಟ್ ಟೈಮ್ SLP ಹಾಕೊಂಡಿದ್ರು ಪೊಲೀಸ್ನವರು, ಲೇಟಾಗಿ ಹಾಕೊಂಡಿದ್ರು ಅಷ್ಟೇನೆ. ಬಟ್ ಅದು ಲಿಸ್ಟಿಂಗ್ ಆಗೋಕ್ಕೂ ಮುಂಚೆ ಡಿಫಾಲ್ಟ್ ಆಗಿ ರಿಜೆಕ್ಟ್ ಆಯಿತು. ಸುಪ್ರೀಂ ಮೇಲ್ಮನವಿ ಆತಂಕದಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಗುರುವಾರದವರೆಗೂ ದರ್ಶನ್ಗೆ BGSನಲ್ಲಿ ಆಲ್ಮೋಸ್ಟ್ ಟ್ರೀಟ್ಮೆಂಟ್ಗೆ ಮುಂದುವರಿಕೆ ಆಗುತ್ತೆ. ಈಗೇನು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ, ಅದು ಕಂಟಿನ್ಯೂ ಆಗುತ್ತಂತೆ. ಈಗ ಅವ್ರು ಹೇಳ್ಕೊಳ್ತಾ ಇರೋ ಪ್ರಕಾರ ಬೆನ್ನು ನೋವು ಮತ್ತು ಕಾಲು ನೋವಿಗೆ ನಾನು ಚಿಕಿತ್ಸೆ ಪಡ್ಕೊಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಯಾವ ಸ್ವರೂಪದ ಟ್ರೀಟ್ಮೆಂಟು, ಸರ್ಜರಿ ಯಾಕಾಗಿಲ್ಲ, ಈ ಪ್ರಶ್ನೆಗಳಾಗೇ ಉಳಿತಾ ಇದೆ. ಫಿಸಿಯೋಥೆರಪಿ ಮೂಲಕ ಗುಣಮುಖ ಆಗೋದಕ್ಕೆ ವೈದ್ಯರು ಪ್ರಯತ್ನವನ್ನು ಪಡ್ತಾ ಇದ್ದಾರಂತೆ. ಸುಪ್ರೀಂ ಕೋರ್ಟ್ಗೆ ಒಂದು ವೇಳೆ ಮೇಲ್ಮನವಿ ಸಲ್ಲಿಕೆ ಆದರೆ ಗುರುವಾರ ಕೂಡ ಅವ್ರು ಡಿಸ್ಚಾರ್ಜ್ ಆಗೋದು ಡೌಟ್ ಎನ್ನಲಾಗ್ತಾ ಇದೆ. ಸೊ ಮುಂದುವರೆದ ಭಾಗವಾಗಿ ದರ್ಶನ್ ಏನು ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಮನೆ ಮಾಡ್ತಾ ಇರುವಂಥದ್ದು. ಮತ್ತು ಕ್ರಿಮಿನಲ್ ಪಿಟಿಷನ್ಸ್ಗಳೆಲ್ಲ ಸಾಮಾನ್ಯವಾಗಿ ಡಿವಿಷನಲ್ ಬೆಂಚಿಗೆ ಬರಲ್ಲ, ಸುಪ್ರೀಂಗೆ ಹೋಗಬೇಕು ಅವರು. ಯಾವಾಗ ಹೋಗ್ತಾರೆ, ಲಿಸ್ಟಿಂಗ್ ಯಾವಾಗ ಆಗುತ್ತೆ, ವಿಚಾರಣೆ ಹೆಂಗಾಗುತ್ತೆ, ಅದೆಲ್ಲವೂ ಕೂಡ ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ ಫಸ್ಟ್ ಪ್ರಕರಣ ಇದು. ಒಬ್ಬ ಪೇಷಂಟು ಆಸ್ಪತ್ರೆಗೆ ಹೋಗಿ ಪೊಲೀಸರು ಏನು ಡಿಸೈಡ್ ಮಾಡ್ತಾರೆ ಅಂತ ನೋಡಿಕೊಂಡು ನಂತರ ತನ್ನ ಕೋರ್ಸ್ ಆಫ್ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾ ಇರುವಂತಹ ಭಾಳ ಯುನೀಕ್ ಪ್ರಕರಣ ಅಂತ ಹೇಳ್ಬೋದು. ಒನ್ ಆಫ್ ದ ಕೈಂಡ್ ಅಂತ ಅದಕ್ಕೆ ನಾವು ಹೇಳ್ತಾ ಇದ್ದಿತ್ತು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ದರ್ಶನ್ಗೆ ಗುರುವಾರದ ತನಕ ಕಂಟಕ ತಪ್ಪಿದ್ದಲ್ವಾ? ಹಾಗಾದರೆ ತೂಗುಗತ್ತಿಯಿಂದ ತಪ್ಪಿಸ್ಕೊಂಡ್ರು ಲಾಸ್ಟ್ ಟೈಮ್, ಆದರೆ ಸುಪ್ರೀಂನ ತೂಗುಗತ್ತಿ ಸದ್ಯಕ್ಕೀಗ ನೇತಾಡ್ತಾ ಇದೆ ದರ್ಶನ್ ಮೇಲೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಲೋಕೇಶ್, ಟ್ರೀಟ್ಮೆಂಟ್ ವಿಚಾರದಲ್ಲಿ ಏನು ಇಂಗಿತ ಅವ್ರದ್ದು ಅಂತ. ಒಂದು ವೇಳೆ ಈಗ ಸುಪ್ರೀಂಗೆ ಹೋಗ್ತಾರೋ ಇಲ್ವೋ ಅಂತ ಫಸ್ಟೇ ಡಿಸೈಡ್ ಮಾಡೋದಕ್ಕೂ ಮುಂಚೆನೇ ಇವ್ರು ರಿಲೀಸ್ ಆಗಿಬಿಟ್ರೆ ಕಳ್ಳಾಟ ಆಡ್ತಾರೆ ಅಂತ ಪ್ರಾಸಿಕ್ಯೂಷನ್ ಅವ್ರು ಪ್ರೂವ್ ಮಾಡೋದು ಈಸಿ ಆಗಿಬಿಡುತ್ತೆ. ಸೊ ಏನು ಡಿಸೈಡ್ ಮಾಡ್ಕೊಂಡಿದ್ದಾರೆ, ವಕೀಲರ ಒಪಿನಿಯನ್ ಏನಂತೆ, ವೈದ್ಯರ ಒಪಿನಿಯನ್ ಏನಂತೆ, ಏನೇನು ಮಾಹಿತಿ BGS ಇಂದ ಸಿಗ್ತಾ ಇದೆ? ಮಮತಾ, ಈಗ ವಕೀಲರ ಒಪಿನಿಯನ್ ಮತ್ತು ವೈದ್ಯರ ಒಪಿನಿಯನ್ ಒಂದೇ ಆಗಿರುವಂಥದ್ದು. ಈ ಗುರುವಾರದವರೆಗೂ ಕೂಡ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಗುರುವಾರದವರೆಗೂ ಕೂಡ ಆಪರೇಷನ್ ಆಗಲಿಲ್ಲ ಅಂದಮೇಲೆ ಗುರುವಾರದವರೆಗೂ ಕೂಡ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋ ಅವಶ್ಯಕತೆ ಏನಿದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಆದರೆ ಒಂದು ಸ್ಪಷ್ಟನೆ ಗೊತ್ತಾಗುತ್ತೆ, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತಾರೆ ಅನ್ನುವಂಥ ವಿಷಯ ಗೊತ್ತಾಗಿದ ತಕ್ಷಣ ಅವರ ನಿರ್ಧಾರ ಏನು ಅಂತ ನೋಡಿಕೊಂಡು ನಾವು ಡಿಸ್ಚಾರ್ಜ್ ಆಗೋಣ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನಗಳು ಕಾಡ್ತಾ ಹೋಗ್ತಾ ಇದೆ. ಯಾಕೆಂತಂದರೆ 6 ವಾರಗಳ ಕಾಲ ಆಸ್ಪತ್ರೆಯಲ್ಲಿದ್ದರೂ ಕೂಡ ಇವರು ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಇವರ ನಡೆಯ ಬಗ್ಗೆ ಸಾಕಷ್ಟು ಅನುಮಾನಗಳು ಪೊಲೀಸರು ಕೂಡ ವ್ಯಕ್ತವಾಗಿದೆ, ಪೊಲೀಸ್ ಇಲಾಖೆ ಕೂಡ ವ್ಯಕ್ತಪಡಿಸಿತ್ತು. ಈ ನಿಟ್ಟಿನಲ್ಲಿ ಈಗ ಪೊಲೀಸರ ನಡೆ ಏನು ಅಂತ ನೋಡಿಕೊಂಡು ಇವರು ಡಿಸ್ಚಾರ್ಜ್ ಆಗೋ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬರೀ ಅವರಿಗೆ ಔಷಧಿಗಳನ್ನು, ವ್ಯಾಯಾಮಗಳನ್ನು ಮಾಡಿಸ್ಕೊಂಡು ಆಸ್ಪತ್ರೆಯಲ್ಲಿ ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು BGS ಆಸ್ಪತ್ರೆ ವೈದ್ಯರು ಮಾಡ್ತಾ ಹೋಗ್ತಾ ಇದ್ದಾರೆ. ಅವರ ವೈದ್ಯ ಚಿಕಿತ್ಸೆಯ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳು ಮೂಡ್ತವೆ. ಈ ಮಧ್ಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ ಇಲ್ವಾ ಅಂತೇಳಿ ತೀರ್ಮಾನವನ್ನು ನೋಡ್ಕೊಂಡು ಡಿಸ್ಚಾರ್ಜ್ ಆಗ್ತೀನಿ ಅಂತಂದರೆ ಇವರಿಗೆ ಕಳ್ಳಾಟ ಅಂತಲೇ ಹೇಳ್ಬೋದಾ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಚಿಕಿತ್ಸೆಯನ್ನು ಮುಂದುವರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಗುರುವಾರ ಅಲ್ಲ, ಈ ವಾರ ಪೂರ್ತಿ ಮುಂದುವರಿಸಿದ್ರು ಅವರು ಮುಂದುವರಿಸ್ತಾರೆ ಅನ್ನೋಂಥ ಅನುಮಾನ ಶುರುವಾಗಿರುವಂಥದ್ದು. ಯಾಕೆಂತಂದರೆ ಇನ್ನೂ ಕೂಡ ಪೊಲೀಸ್ ಇಲಾಖೆ ನಿರ್ಧಾರ ಏನು ಅಂತ ಸ್ಪಷ್ಟತೆಯನ್ನು ಗೊತ್ತಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ತೂಗುಗತ್ತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಆಸ್ಪತ್ರೆಯವರು ಕೂಡ ಇನ್ನೂ ಗುರುವಾರದವರೆಗೂ ಅಥವಾ ಈ ವಾರ ಪೂರ್ತಿ ಚಿಕಿತ್ಸೆಯನ್ನು ಮುಂದುವರಿಸುವಂಥ ನಿರ್ಧಾರಕ್ಕೆ ಬರ್ತಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಮತಾ, ಅಲ್ಲ ಈಗಲೂ ಕಳ್ಳಾಟ ಅಂತಾನೆ ಅನ್ಸಲ್ವಾ ಲೋಕೇಶ್? ಈಗ ಗುರುವಾರದ ತನಕ ಕಾದು ನೋಡಿ, ಗುರುವಾರದೊಳಗಡೆ ಇವರೇನಾದರೂ ಸುಪ್ರೀಂ ಕೋರ್ಟ್ಗೆ ಹೋದರೆ ಟ್ರೀಟ್ಮೆಂಟ್ ಮುಂದುವರಿಸೋದು, ಗುರುವಾರದ ತನಕ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ ಅಂತಂದರೆ ಆಮೇಲಿಂದ ಡಿಸ್ಚಾರ್ಜ್ ಆಗೋದು, ಅದು ಕಳ್ಳಾಟನೇ ತಾನೆ. ಹಾಗಾದರೆ ಈ ಕಳ್ಳಾಟದಲ್ಲಿ ಹಾಸ್ಪಿಟ್ಲ್ ಅವರು ಇದ್ದಾರಾ ಅಂತ ಅನ್ಸಲ್ವಾ? ಖಂಡಿತ ಅರವಿಂದ್, ಕಳ್ಳಾಟ ಇದೆಲ್ಲ ಕೂಡ ನಾಟಕೀಯ ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ಮೊದಲಿಂದನೂ ಕೂಡ ದರ್ಶನ್ ಅವರ ತಾಳಕ್ಕೆ ಆಸ್ಪತ್ರೆಯವರು ಕುಣಿತಾ ಇದ್ದಾರೆ ಅಂತ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರು ಆಪರೇಷನ್ ಮಾಡ್ತೀವಿ ಅಂತೇಳಿ ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ ಅಡ್ಮಿಟ್ ಮಾಡ್ಕೊಂಡವರು ಇನ್ನೂ ಆಪರೇಷನ್ ಮಾಡಿಲ್ಲ ಅಂತಂದರೆ ದರ್ಶನ್ ಅವರು ಹೇಗೆ ನಾಟಕ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಆಸ್ಪತ್ರೆಯವರು ಕೂಡ ನಾಟಕ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ನಡೆ ಏನು, ಪೊಲೀಸರ ನಡೆಯನ್ನು ಅಂತ ನೋಡ್ಕೊಂಡು ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದರೆ ಅಲ್ಲಿಗೆ ಇಬ್ಬರು ಕೂಡ ನಾಟಕವನ್ನು ಮಾಡ್ತಾ ಇದ್ದಾರೆ, ಕಳ್ಳಾಟವನ್ನು ಮಾಡ್ತಾ ಇದ್ದಾರೆ. ಇವರ ನಡೆಯ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹಾಗಾಗಿ ಇವು ಮೊದಲಿಂದನೂ ಕೂಡ ಅದನ್ನೇ ನಾಟಕ ಮಾಡ್ಕೊಂಡು ಬಂದರು. ಇವಾಗೂ ಕೂಡ ಕೊನೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅನ್ನುವಂಥ ಆತಂಕದಲ್ಲಿ, ಭಯದಲ್ಲಿ ಆಸ್ಪತ್ರೆಯಲ್ಲೇ ಮುಂದುವರಿಯೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಇದರಲ್ಲಿ ಆಸ್ಪತ್ರೆಯವರು ಕೂಡ ಪಾಲುದಾರರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅರವಿಂದ್, ಓಕೆ ಲೋಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.
ಶಾಮೀಲಾಗಿದ್ದಾರೋ ಆಗಿಲ್ವೋ, ಕಳ್ಳಾಟ ಆಡ್ತಾ ಇದ್ದಾರೋ ಆಡ್ತಾ ಇಲ್ವೋ, ಯಾವ ವಿಚಾರನೂ ಕೂಡ ಎಲ್ಲವೂ ಪ್ರಶ್ನಾರ್ಥಕವಾಗೇ ಇದೆ. ಯಾಕೆಂದರೆ ಹಾಸ್ಪಿಟಲ್ ಅವರು ಸಾಮಾನ್ಯವಾಗಿ ಹೆಲ್ತ್ ಬುಲೆಟಿನ್ ಅಂತ ಬೇರೆ ಬೇರೆಯವರ ಕೇಸ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದಿದ್ದು, ದರ್ಶನ್ ವಿಚಾರದಲ್ಲಿ ಆ ಥರ ಯಾವ ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಮಾಡಲಿಲ್ಲ. ಹಾಗಾಗಿ ಅನುಮಾನ ಮೂಡೋದಕ್ಕೆ ಇವೆಲ್ಲವೂ ಕೂಡ ಆಸ್ಪದವನ್ನು ಕೊಡ್ತಾ ಇದೆ.